ಮಳೆರಾಯನ ಕೃಪಾ ಕಟಾಕ್ಷದಿಂದ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ದಾಖಲೆಯ ಮೈಲಿಗಲ್ಲುಗಳನ್ನು ತಲುಪಿದೆ. ಕೆಆರ್ಎಸ್ ಡ್ಯಾಂ ಬರೋಬ್ಬರಿ 150 ದಿನಗಳ ಕಾಲ ಗರಿಷ್ಠ ಮಟ್ಟವನ್ನು ಕಾಯ್ದಿರಿಸಿಕೊಳ್ಳುವ ಮೂಲಕ ನೂತನ ದಾಖಲೆ ಬರೆದಿದೆ. ಈ ಬಾರಿ ಒಂದೇ ವರ್ಷದ ಅವಧಿಯಲ್ಲಿ 3 ಬಾರಿ ಭರ್ತಿಯಾಗಿ ಕೆಆರ್ಎಸ್ ಡ್ಯಾಂ ದಾಖಲೆ ಬರೆದಿತ್ತು. ಇದೀಗ ಮತ್ತೊಂದು ದಾಖಲೆ ಸೃಷ್ಟಿಯಾಗಿದ್ದು ಸಂಪೂರ್ಣ ಭರ್ತಿಯಾಗಿ ಈಗಲೂ ಕೆಆರ್ಎಸ್ ಜಲಾಶಯ ತುಂಬಿ ತುಳುಕ್ತಾ ಇದೆ. ಕೋಲಾರ ಗಲ್ಪೇಟೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕುಖ್ಯಾತ ಬೈಕ್ ಕಳ್ಳರನ್ನ ಬಂಧಿಸಿದ್ದಾರೆ. ಪೊಲೀಸರನ್ನ ಕಂಡು ಕಳ್ಳರು ಎಸ್ಕೇಪ್ ಆಗಲು ಯತ್ನಿಸಿದಾಗ ಅವರನ್ನ ಚೇಸ್ ಮಾಡಿ ಪೊಲೀಸರು ಲಾಕ್ ಮಾಡಿದ್ದಾರೆ. ಜುನೈದ್ ಪಾಷಾ, ಬಾಬಾ ಜಾನ್ ಇವರಿಬ್ಬರನ್ನ ಬಂಧಿಸಿ ಗಲ್ಪೇಟೆ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ 26 ಬೈಕ್ಗಳನ್ನ ಕಳ್ಳತನ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಪೊಲೀಸರು ಬಂಧಿತರಿಂದ 20 ಲಕ್ಷ ರೂಪಾಯಿ ಮೌಲ್ಯದ ಬೈಕ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಶ್ರೀ ಮಣಿಕಂಠ ಕಾಟನ್ ಮಿಲ್ಗೆ ಬೆಂಕಿ ಹೊತ್ತಿಕೊಂಡಿರುವ ಘಟನೆ ಯಾದಗಿರಿ ಜಿಲ್ಲೆಯ ಹುಲಕಲ್ ಗ್ರಾಮದಲ್ಲಿ ನಡೆದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಾಟನ್ ಹಾಗೂ ಯಂತ್ರಗಳು ಸುಟ್ಟು ಹಾನಿಯಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬರುವಷ್ಟರಲ್ಲಿ ಕಾಟನ್ ಮಿಲ್ ಸಂಪೂರ್ಣ ಹೊತ್ತಿಹೋಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ಅಗ್ನಿಶಾಮಕ ದಳ ವಾಹನ ಹೆಚ್ಚಿಸುವಂತೆ ಹಾಗೂ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವಂತೆ ಶ್ರೀ ಮಣಿಕಂಠ ಕಾಟನ್ ಮಿಲ್ ಮಾಲೀಕ ಗುರುಮಣಿಕಂಠ ಆಗ್ರಹಿಸಿದ್ದಾರೆ. ಇನ್ಸೂರೆನ್ಸ್ ಪನ್ಷನ್ಸ್ ಇರ್ತಾವ್ರಿ, ಮತ್ತೇನು ಮಾಡ್ತಾರೆ ಅದೇ ತೋತಾರೆ. ಕೆಕೆಆರ್ಟಿಸಿ ಸಂಚಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಚಾಲಕರಿಗೆ ಗೌರವಧನ ಸಿಗದೆ ಪರದಾಡ್ತಾ ಇದ್ದ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ನಗರದ 3 ಘಟಕದಲ್ಲಿ ಪೂಜ್ಯಾಯ ಸೆಕ್ಯೂರಿಟಿ ಸರ್ವಿಸ್ ಗೌರವಧನ ಅಡಿಯಲ್ಲಿ 2 ವರ್ಷಗಳಿಂದ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದ ಪಿಎಫ್ಐ, ಇಎಸ್ಐ ಹಾಗೂ ಗೌರವಧನ ಸರಿಯಾದ ಸಮಯಕ್ಕೆ ಕೊಡದ ಕಾರಣ ನಮ್ಮ ಕುಟುಂಬಗಳ ನಿರ್ವಹಣೆ ಮಾಡಲು ಕಷ್ಟವಾಗ್ತಾ ಇದೆ ಅಂತ ಜಿಲ್ಲಾಧಿಕಾರಿಗಳ ಮುಂದೆ ಕಾರ್ಮಿಕರು ಅಳಲು ತೋಡಿಕೊಂಡು ನಮ್ಮ ಸಮಸ್ಯೆ ಪರಿಹರಿಸಿ ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ವೈದ್ಯ ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಹಸುಗೂಸು ಬಲಿಯಾದ ಘಟನೆ ಹಾವೇರಿ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ. ಕಾಕೂಳ ಗ್ರಾಮದ ರೂಪಾ ಹೆರಿಗೆಗಾಗಿ ಹಾವೇರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಸಿಬ್ಬಂದಿಗಳು ಶೌಚಾಲಯಕ್ಕೆ ಹೋಗಲು ವೀಲ್ ಚೇರ್ ನೀಡದೆ ಅಸಡ್ಡೆ ತೋರಿದ್ದಾರೆ. ಗರ್ಭಿಣಿ ಮಹಿಳೆ ಶೌಚಾಲಯಕ್ಕೆ ಹೋಗುವ ಸಂದರ್ಭದಲ್ಲಿ ಹೆರಿಗೆಯಾಗಿದ್ದು ತಕ್ಷಣ ಮಗು ಸಾವನ್ನಪ್ಪಿದೆ. ಘಟನೆಯಿಂದ ಬಾಣಂತಿ ತಾಯಿ ಶಾಕ್ಗೆ ಒಳಗಾಗಿದ್ದಾರೆ. ಜಿಲ್ಲಾಸ್ಪತ್ರೆ ಸಿಬ್ಬಂದಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಈ ಅನಾಹುತ ಸಂಭವಿಸಿದೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮಗುವನ್ನು ಕಳೆದುಕೊಂಡ ತಂದೆ ಗಿರೀಶ್ ಹಾವೇರಿ ನಗರ ಪೊಲೀಸ್ ಠಾಣೆಗೆ ಜಿಲ್ಲಾಸ್ಪತ್ರೆ ಸಿಬ್ಬಂದಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಸಮೀಪ ಗ್ರಾಮದ ಗೋದಾವರಿ ಸಕ್ಕರೆ ಕಾರ್ಖಾನೆ ಬಳಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಕಲ್ಲು ತೂರಾಟದಲ್ಲಿ ಗಾಯಗೊಂಡ ರೈತ ವಿಠಲ್ ಹೊಸಮನಿ ವಿರುದ್ಧವೇ 3ನೇ ಆರೋಪಿ ಎಂದು ದೂರು ದಾಖಲು ಮಾಡಲಾಗಿದೆ. ನಾನು ಕಾರ್ಖಾನೆ ಪರವಾಗಿ ಅಥವಾ ಯಾರ ಪರವಾಗಿಯೂ ಅಲ್ಲಿ ನಿಂತಿರಲಿಲ್ಲ. ನಾನು ಹೊಲದಲ್ಲಿ ನಿಂತಾಗ ನನ್ನ ಮೇಲೆ ಕಲ್ಲು ತೂರಿದ್ದಾರೆ. ನಿಜವಾದ ಆರೋಪಿಗಳನ್ನ ಪೊಲೀಸರು ಬಿಟ್ಟು ವಿನಾಕಾರಣ ನನ್ನ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ. ತಮ್ಮ ಮೇಲಿನ ಕೇಸನ್ನು ವಾಪಸ್ ತೆಗೆದುಕೊಳ್ಳಬೇಕು ಅಂತ ರೈತ ವಿಠಲ್ ಆಗ್ರಹಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಮಾದನಭಾವಿ ಗ್ರಾಮದಲ್ಲಿ ಆಯೋಜಿಸಿದ್ದ ಮಕ್ಕಳ ಗ್ರಾಮ ಸಭೆ ಕಾರ್ಯಕ್ರಮದಲ್ಲಿ ಡಿಸಿ ದಿವ್ಯಪ್ರಭು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಭುವನೇಶ್ವರ್ ಪಾಟೀಲ್ ಭಾಗಿಯಾಗಿದ್ದರು. ಇನ್ನು ಈ ಸಂದರ್ಭದಲ್ಲಿ ಮಕ್ಕಳೊಂದಿಗೆ ಪ್ರಾರ್ಥನೆ ಮಾಡಿ ಬಳಿಕ ಉಪಹಾರ ಸೇವಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತುಕತೆಯನ್ನ ನಡೆಸಿದರು.
ಮಂಡ್ಯದ ಶಿವನ ಸಮುದ್ರದಲ್ಲಿ ಕಾಡಾನೆಯೊಂದು ನಾಲೆಗೆ ಬಿದ್ದು ಕಳೆದ 3-4 ದಿನಗಳಿಂದ ನರಳಾಡ್ತಾ ಇತ್ತು. ನಾಲೆಯೊಳಗೆ ಪರದಾಡ್ತಾ ಇದ್ದ ಆನೆಯನ್ನ ಕೊನೆಗೂ ರಕ್ಷಣೆ ಮಾಡಲಾಗಿದೆ. ಅರವಳಿಕೆ ಚುಚ್ಚುಮದ್ದು ನೀಡಿ ಆನೆ ಕುಸಿದು ಬಿದ್ದ ನಂತರ ಕ್ರೇನ್ ಮುಖಾಂತರ ಮೇಲೆತ್ತಲಾಗಿತ್ತು. ಅರವಳಿಕೆ ಚುಚ್ಚು ಮದ್ದಿನಿಂದ ಪ್ರಜ್ಞೆ ತಪ್ಪಿದ ಆನೆಗೆ ಪ್ರಜ್ಞೆ ಬರುವವರೆಗೂ ವೈದ್ಯರು ಹಾಗೂ ಅಧಿಕಾರಿಗಳು ಚಿಕಿತ್ಸೆ ನೀಡಿದ್ರು. 4 ದಿನಗಳ ಕಾಲ ನೀರಿನಲ್ಲಿದ್ದ ಕಾಡಾನೆ ಸೊಂಡಿಲು, ಕಾಲು ಭಾಗವನ್ನು ಪರಿಶೀಲಿಸಿ ಸತತ 3 ಗಂಟೆಗಳ ಕಾಲ ಆಪರೇಷನ್ ನಡೆಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಚಾಮರಾಜನಗರದ ಬಂಡೀಪುರದಲ್ಲಿ ಕಾಡಾನೆ ದಾಳಿಯಿಂದ ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾನೆ. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ರಸ್ತೆಯಲ್ಲಿ ಕಾಣಿಸಿಕೊಂಡ ಕಾಡಾನೆ ಮೊದಲು ಕಾರಿನ ಮೇಲೆ ದಾಳಿಗೆ ಮುಂದಾಗಿದೆ. ಅದೃಷ್ಟವಶಾತ್ ಕಾರು ಕೂದಲೆಳೆಯಲ್ಲಿ ಪಾಸ್ ಆಗಿದೆ. ಕಾರಿನ ನಂತರ ಬಂದ ಬೈಕ್ ಸವಾರನ ಮೇಲೆ ಕಾಡಾನೆ ಅಟ್ಯಾಕ್ ಮಾಡಿದೆ. ಅದೃಷ್ಟವಶಾತ್ ಕಾಡಾನೆ ಬೈಕ್ಗೆ ಗುದ್ದಿದೆ. ಕೂಡಲೇ ಕೆಳಗೆ ಬಿದ್ದ ಬೈಕ್ ಸವಾರ ಅಲ್ಲಿಂದ ಓಡಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಈ ದೃಶ್ಯ ಪ್ರಯಾಣಿಕರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಈಗ ಇದೇ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಮೈಸೂರು ಜಿಲ್ಲೆಯಲ್ಲಿ ಹುಲಿ ಹಾವಳಿ ಮುಂದುವರೆದಿದ್ದು ವ್ಯಾಘ್ರನ ದಾಳಿಗೆ ಮತ್ತೊಂದು ಹಸು ಬಲಿಯಾಗಿದೆ. ಮುಳ್ಳೂರು ಗ್ರಾಮದಲ್ಲಿ ಘಟನೆ ನಡೆದಿದ್ದು ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ. ಸುಮಾರು 15 ದಿನಗಳ ಹಿಂದೆಯಷ್ಟೇ ರಾಜಶೇಖರ್ ಎಂಬಾತನನ್ನ ಅಟ್ಯಾಕ್ ಮಾಡಿದ್ದ ಸ್ಥಳದಲ್ಲೇ ಇಂದು ಹಸುವಿನ ಮೇಲೆ ದಾಳಿ ನಡೆದಿದೆ. ಈ ಹಿಂದೆ ನಡೆದಿದ್ದ ದಾಳಿ ನಿಯಂತ್ರಿಸಲು ಅರಣ್ಯ ಅಧಿಕಾರಿಗಳು ಕ್ಯಾಮೆರಾ ಅಳವಡಿಕೆ ಮಾಡಿದ್ರು. ಹುಲಿ ಹಿಡಿಯದ ಅರಣ್ಯ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಾಳಿಯಿಂದ ಸಾವನ್ನಪ್ಪಿರುವ ಹಸುವಿನ ಮಾಲೀಕರಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಆದರೆ ಈ ಬಗ್ಗೆ ಅರಣ್ಯ ಅಧಿಕಾರಿಗಳು ಉಡಾಫೆ ಉತ್ತರವನ್ನ ಕೊಟ್ಟಿದ್ದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ ನಮ್ಮ ಅನಿಲ್ ಚಿಕ್ಕಮಾಲ್ ಅವರೇ ಹೇಳಿದ್ರು, ಅದೆಲ್ಲ ಕೇಳಿ ಹೇಳಿದ್ರು. 20 ದಿನ ಆಯ್ತಲ್ಲ ಚಾನಲ್ ನೋಡ್ರಿ, ಏನಾದ್ರು ರೆಡಿ ಮಾಡಿದೀರಾ? ಇಲ್ಲಿ ಬೇಡ ಚಾನಲ್ ನೋಡಿ ನೀವು ಚೆಕ್ ಆಗ್ಬೇಡ ಸರ್. ಅದು ಹುಲಿದು ಉಗ್ರು ಎಲ್ಲ ಏನಿದೆ ನಿಮ್ದು ಏನಿದೆ ರೂಲ್ಸ್ ಅದ್ ಮಾಡಿ, ನಿಮ್ ಏನ್ ಕಾನೂನು ಪ್ರಕಾರ ಇದೆ ಅದ್ ಮಾಡಿ.